2014ರಿಂದ ಇತ್ತೀಚೆಗೆ ಅಂದ್ರೆ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಬಳಿಕ ಕರ್ನಾಟಕಕ್ಕೆ ಅನುದಾನದ ವಿಚಾರದಲ್ಲಿ ಬಹಳಷ್ಟು ತಾರತಮ್ಯ ಆಗಿದೆ ಅನ್ನುವಂತ ಒಂದು ವಿಚಾರವನ್ನ ಇಟ್ಕೊಂಡು ರಾಜ್ಯ ಕಾಂಗ್ರೆಸ್ನ ನಾಯಕರುಗಳು ನಾಳೆ ಜಂತರ್ ಮಂತರಲ್ಲಿ ಅದರಲ್ಲೂ ಪ್ರಮುಖವಾಗಿ ಮೊದಲ ಬಾರಿಗೆ ಇಡೀ ದೇಶದ ಇತಿಹಾಸದಲ್ಲೇ ಈ ಮೊದಲ ಬಾರಿಗೆ ಕೇಂದ್ರ ಸರ್ಕಾರದ ವಿರುದ್ಧ ಒಂದು ರಾಜ್ಯ ಸರ್ಕಾರ ದೆಹಲಿಯ ಜಂತರ್ ಮಂತರಲ್ಲಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ನಾಳೆಯ ನಿಮ್ಮ ಹೋರಾಟದ ಅಜೆಂಡಾ ಏನು ಅಂತ? ನೋಡಿ, ನಮ್ಮ ಇಡೀ ರಾಜ್ಯದ ಎಲ್ಲ ನಾವು ಶಾಸಕರುಗಳು, ಮಂತ್ರಿಗಳು, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಆದಿಯಾಗಿ ಜಂತರ್ ಮಂತರಲ್ಲಿ ನಾಳೆ 11 ಗಂಟೆಗೆ ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. 57,000 ಕೋಟಿ ರೂಪಾಯಿಗಳು ನಮ್ಮ ರಾಜ್ಯಕ್ಕೆ ಬರಬೇಕಾದಂತಹ ನಮ್ಮ ಶೇರ್, ಅದು ನಾವು ಕಟ್ಟಿರುವಂತಹ ಟ್ಯಾಕ್ಸ್ ಅಲ್ಲಿ ನಮ್ಮ ಶೇರ್ ಪರ್ಸೆಂಟೇಜ್ ಇದೆಯಲ್ಲ, ಆ ಪರ್ಸೆಂಟೇಜ್ ವಾಪಸ್ ಬರಬೇಕು ಅನ್ನೋದು. ಈವರೆಗೂ ಹಲವಾರು ಸರ್ತಿ ಮುಖ್ಯಮಂತ್ರಿಗಳು ವಿತ್ತ ಮಂತ್ರಿಗಳನ್ನ ಭೇಟಿ ಮಾಡಿದ್ರು, ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿದ್ರು. ಆದರೂ ಅವರು ನಮಗೆ ಬರುವಂತಹ ದುಡ್ಡು ಕೊಡೋದ್ರ ಬಗ್ಗೆ ಅವರು ಔದಾರ್ಯ ತೋರಿಸಿಲ್ಲ. ಆದ್ರಿಂದ ಇದರ ವಿರುದ್ಧವಾಗಿ ನಮ್ಮ ದುಡ್ಡು ನಮಗೆ ಕೊಡಿ ಅಂತ ಕೇಳೋಕೆ ನಾವಿಲ್ಲೆಲ್ಲ ಬರ್ತಾ ಇದೀವಿ, ನಾವೆಲ್ಲ ಸೇರ್ತಾ ಇದೀವಿ. ಪಕ್ಷಾತೀತವಾಗಿ ನಡೀತಾ ಇರುವಂತಹ ಈ ಪ್ರತಿಭಟನೆ ಕಾರ್ಯಕ್ರಮ ಕರ್ನಾಟಕದ ಜನತೆಯ ಪ್ರೀತಿಗೆ ಒಳಗಾಗಬೇಕು ಅಂದ್ರೆ, ಕರ್ನಾಟಕದ ಜನತೆಗೆ, ಕರ್ನಾಟಕಕ್ಕೆ ಒಳ್ಳೇದು ಮಾಡಬೇಕು ಅಂದ್ರೆ ಪಕ್ಷಾತೀತವಾಗಿ ಎಲ್ಲಾ ಪಕ್ಷದ ನಾಯಕರು ಇದರಲ್ಲಿ ಭಾಗವಹಿಸಬೇಕು ಅನ್ನೋದು ನನ್ನ ಆಗ್ರಹ. ಸರ್, ಬಿಜೆಪಿ ಅವರು ಆರೋಪ ಮಾಡ್ತಾ ಇದ್ದಾರೆ, ಇಲ್ಲಿ ರಾಜ್ಯದಲ್ಲಿ ಬರ ಪರಿಹಾರ ಕೊಡೋದಕ್ಕಾಗಲಿಲ್ಲ, ಆದ್ರೆ ಕೇಂದ್ರದ ಮೇಲೆ ಗೂಬೆ ಕೂರಿಸುವಂತ ಒಂದು ಕೆಲಸ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅಂತ. ಪಾಪ ಅವರಿಗೆ ಮಾಹಿತಿಯ ಕೊರತೆ ಇದೆ. ಕೇಂದ್ರ ಸರ್ಕಾರದಿಂದ ನಾವು ಸುಮಾರು ಎಷ್ಟೋ ಸಾವಿರ ಕೋಟಿ ರೂಪಾಯಿಗಳನ್ನ ಬರಿ ಪರಿಹಾರಕ್ಕೆ ಕೇಳಿದ್ವಿ, ರೈತರಿಗೆ ತೊಂದರೆ ಆಗಿದೆ ಅಂತ. ಒಂದು ಚಿಕ್ಕಾಸ್ಕು ಅವರು ಬಿಡುಗಡೆ ಮಾಡಿಲ್ಲ. ಕೂಡಲೇ ಮುಖ್ಯಮಂತ್ರಿಗಳು ಅವ್ರು ಕೊಡ್ಲಿ ಬಿಡ್ಲಿ ಪ್ರತಿಯೊಬ್ಬ ರೈತನ ಕುಟುಂಬಗಳಿಗೆ 2,000 ರೂಪಾಯಿ ಕೊಡಬೇಕು ಅಂತ ಹೇಳಿ ಬರೀ ಕೋಲಾರ ಜಿಲ್ಲೆಯಲ್ಲೇ 1,10,00,000 ಕೊಟ್ಟಿದ್ವಿ. ಈ ತರ ನಾವು ಫಸ್ಟ್ ಇನ್ಸ್ಟಾಲ್ಮೆಂಟ್ 2,000 ರೂಪಾಯಿ ನಾವು ಈಗಾಗಲೇ ಕೊಟ್ಟಾಗಿದೆ ಬರ ಪರಿಹಾರ. ಬಿಜೆಪಿ ಅವರು 2 ರೂಪಾಯಿ ಕೊಟ್ಟಿಲ್ಲ. ಇನ್ನೊಂದು ಸರ್, ಲೋಕಸಭಾ ಚುನಾವಣೆ ಸಮೀಪಕ್ಕೆ ಬರ್ತಾ ಇರೋದ್ರಿಂದ ರಾಜಕೀಯ ಲಾಭ ಪಡ್ಕೊಳ್ಳುವ ಸಲುವಾಗಿ ದೆಹಲಿಯನ್ನ ಒಂದು ವೇದಿಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪ ಈಗ ಕಾಂಗ್ರೆಸ್ ಮೇಲೆ ಇರುವಂತದ್ದು. ಇದು ಬಹಳ ನೋಡಿ ಸುಲಭವಾಗಿ ಮಾತಾಡಬಹುದು, ಆದರೆ ಇದರಲ್ಲಿ ಇರುವಂತಹ ಸತ್ಯ ನಿಮಗೂ ಗೊತ್ತಿರುವಂತದ್ದು. ಕಳೆದ 3 ತಿಂಗಳಿಂದ ಸತತವಾಗಿ ನಮ್ಮ ರಾಜ್ಯದ ಹಲವಾರು ಮುಖ್ಯಮಂತ್ರಿಗಳು ಸತತವಾಗಿ ಡೆಲ್ಲಿಗೆ ಭೇಟಿ ನೀಡಿ ನಮ್ಮ ಹಣವನ್ನು, ಪಾಲನಾ ಹಣವನ್ನು ನಾವು ಕೇಳ್ತಾ ಇರೋದು. ಇವತ್ತುವರೆಗೂ ಅದಕ್ಕೆ ಸ್ಪಂದನೆ ಸಿಕ್ಕಿಲ್ಲ. ನಮ್ಗೆ ಬೇರೆ ದಾರಿ ಏನಿದೆ? ಕಾಂಗ್ರೆಸ್ ಪಕ್ಷಕ್ಕೆ ಮಹಾತ್ಮ ಗಾಂಧಿ ಅವರು ಹೇಳ್ಕೊಟ್ಟಿರೋದು ಸಾಂಕೇತಿಕವಾಗಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡಬೇಕು ಅಂತ. ಆ ಪ್ರತಿಭಟನೆ ಮಾಡ್ಕೊಂಡು ಇವ್ರಿಗೆ ಚುರುಕು ಮುಟ್ಟಿಸ್ಲಿಕ್ಕೆ ಇಲ್ಲಿ ಬಂದಿರೋದು. ಅವಾಗಾದ್ರೂ ನಮ್ಮ ಹಣ ಕೊಡ್ತಾರಂತ ನೋಡೋಣ. ಒಂದ್ ಕಡೆ ಬಿಜೆಪಿಯ ಶಾಸಕರಾದಂತಹ ಮುನರತ್ನ ಅವರು ಹೇಳ್ತಾ ಇದ್ದಾರೆ, ನೀವು ದೆಹಲಿಗೆ ಹೋಗಿ ಭಿಕ್ಷೆ ಬೇಡ್ತಾ ಇದ್ದೀರಾ ಅಂತ. ಮತ್ತೊಂದ್ ಕಡೆ ಮುಖ್ಯಮಂತ್ರಿಗಳು ಸಂಸದರಿಗೆ, ರಾಜ್ಯಸಭಾ ಸದಸ್ಯರಿಗೆ ಪತ್ರವನ್ನು ಬರ್ತಾರೆ, ನೀವು ನಮ್ಮ ಹೋರಾಟಕ್ಕೆ ಸಾಥ್ ಕೊಡಬೇಕು ಅಂತ. ನಿಮಗೆ ನಂಬಿಕೆ ಇದೆಯಾ ಬೇರೆ ಪಕ್ಷಗಳು ನಿಮ್ಮ ಜೊತೆ ಕೈ ಜೋಡಿಸ್ತವೆ? ನೋಡಿ, ನಾನು ಈಗಾಗಲೇ ಹೇಳಿದೆ, ಕರ್ನಾಟಕದ ಬಗ್ಗೆ, ಕರ್ನಾಟಕದ ಜನತೆ, ಕನ್ನಡಿಗರ ಬಗ್ಗೆ ಅಭಿಮಾನ ಇದ್ರೆ ಬಿಜೆಪಿ ಪಕ್ಷದವರು ಪಕ್ಷಾತೀತವಾಗಿ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮ್ಮ ರಾಜ್ಯಕ್ಕೆ ಬರಬೇಕಾದ ಹಣವನ್ನು ಕೊಡಿಸುವಂತ ಅವರೇ ಪ್ರಮುಖ ಪಾತ್ರವನ್ನು ವಹಿಸಬೇಕು ಅಂತ. ಅವ್ರ ನೈತಿಕತೆ ಇಲ್ಲ ಅಂದ್ರೆ ನಾವೇನು ಮಾಡೋಕ್ಕಾಗಲ್ಲ. ಅದು ಅವರ ಆತ್ಮಸಾಕ್ಷಿಗೆ ಸೇರಿದ್ದದು, ಬರ್ತಾರೋ ಬಿಡ್ತಾರೋ ಅಂತ. ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಂತ ಒಂದು ಹೇಳಿಕೆ ರಾಜ್ಯ ಕಾಂಗ್ರೆಸ್ಗೆ ಅಷ್ಟೇ ಅಲ್ಲ, ರಾಷ್ಟ್ರೀಯ ಕಾಂಗ್ರೆಸ್ಗೂ ಕೂಡ ಡ್ಯಾಮೇಜ್ ಆಯಿತು. ಆ ಡ್ಯಾಮೇಜ್ ಕಂಟ್ರೋಲ್ ಮಾಡುವ ಸಲುವಾಗಿ ಡಿ.ಕೆ. ಶಿವಕುಮಾರ್ ಮತ್ತೆ ಡಿ.ಕೆ. ಸುರೇಶ್ ಅವರು ಮಾಡಿದಂತ ಒಂದು ಪ್ಲಾನ್, ಒಂದು ಗೇಮ್ ಪ್ಲಾನ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇದರಲ್ಲಿ ಯಾವ ಗೇಮ್ ಪ್ಲಾನು ಇಲ್ಲ. ಇದರಲ್ಲಿ ಡಿ.ಕೆ. ಸುರೇಶ್ ಅವರು ಸ್ವಲ್ಪ ಸೆಂಟಿಮೆಂಟಲ್ ಫೆಲೋ. ಅವ್ರಿಗೆ ನಮ್ಗೆ ಆಗ್ತಾ ಇರೋ ಅನ್ಯಾಯವನ್ನ ಹೇಳುವಂತಹ ರೀತಿಯಲ್ಲಿ ಅವರು ಸ್ವಲ್ಪ ಇದು ಮಾಡಿಕೊಂಡು, ಮತ್ತೆ ಏನ್ ಹೇಳಿದ್ದಾರೆ ಅಂದ್ರೆ, ಇದೇ ತರ ತಾರತಮ್ಯ ಮುಂದುವರೆದರೆ, ಯಾವ್ಯಾವ ತಾರತಮ್ಯಕ್ಕೆ ಒಳಪಟ್ಟಿರ್ತವೆ ರಾಜ್ಯಗಳು, ಆ ರಾಜ್ಯಗಳೆಲ್ಲ ಸೇರಿ ಮುಂದಿನ ದಿವಸಗಳಲ್ಲಿ ಪ್ರತ್ಯೇಕ ರಾಷ್ಟ್ರವನ್ನು ಕೇಳುವಂತ ಸಂದರ್ಭ ಬರ್ಬೋದು ಅಂತ ಅವ್ರು ಹೇಳಿರೋದು. ಕೊಟ್ಬಿಡಿ ಅಂತ ಹೇಳಿಲ್ಲ ಅವರು. ಸಂದರ್ಭ ಬರ್ಬೋದು, ಈ ತಾರತಮ್ಯವನ್ನು ನಿಲ್ಲಿಸಿ ಅಂತ ಅವ್ರು ಹೇಳಿರೋದು. ನಾಳೆಯ ನಿಮ್ಮ ಹೋರಾಟಕ್ಕೆ ದಕ್ಷಿಣ ಭಾರತದ ರಾಜ್ಯಗಳ ಸಾಥ್ ಇದೆಯಾ ಅಂತ? ನಿಮ್ಗೆ ಇನ್ನೊಂದು ವಿಚಾರ ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಈಗ ಪ್ರಪ್ರಥಮ ಬಾರಿಗೆ ಇಡೀ ದೇಶದ ಇತಿಹಾಸದಲ್ಲಿ ಒಂದು ರಾಜ್ಯ ಕೇಂದ್ರ ಸರ್ಕಾರದ ವಿರುದ್ಧ ಬಂದು ಡೆಲ್ಲಿಲಿ ಪ್ರತಿಭಟನೆ ಮಾಡ್ತಾ ಇರೋದು. ಈಗ ನೀವು ಫಸ್ಟೇ ಕೇಳಿದ್ರಿ, ಅದೇ ತರ ಈಗ ಕೇರಳ ಸರ್ಕಾರ, ಆಂಧ್ರ ಪ್ರದೇಶ, ತೆಲಂಗಾಣ,
ತಮಿಳುನಾಡು, ಈ 4 ಸರ್ಕಾರಗಳು ಇಲ್ಲೇ ಡೆಲ್ಲಿಲಿ ಬಂದು ಅವರು ಬೇರೆ ದಿವಸ ಪ್ರತಿಭಟನೆ ಹಮ್ಮಿಕೊಂಡು ಇರ್ತಾ ಇದ್ದಾರೆ. ನಾವೇ ಪ್ರಥಮವಾಗಿ ಶುರು ಮಾಡಿದ್ದು, ನಮ್ಮನ್ನೇ ಎಲ್ಲ ಫಾಲೋ ಮಾಡ್ತಾ ಇದ್ದಾರೆ. ಇದರಲ್ಲಿ ಗೊತ್ತಾಗ್ತದಲ್ಲ ಯಾರು ರಾಜಕೀಯ ಅಂತ. ಹಾಗಾದ್ರೆ ಯಾರ್ಯಾರು ಟ್ಯಾಕ್ಸ್ ಕೇಳ್ತಾರೆ ಅವರೆಲ್ಲ ರಾಜಕೀಯ ಮಾಡ್ತಾ ಇದ್ದಾರೆ ಅಂತನಾ? ನಮ್ಮ ಪಾಲು ಕೇಳೋದೇ ನಮ್ಮ ತಪ್ಪ, ನಮ್ಮ ಹಕ್ಕು ಕೇಳೋದೇ ನಮ್ಮ ತಪ್ಪ. ಹಾಗಾದ್ರೆ ನಾವು ಟ್ಯಾಕ್ಸ್ ಕಟ್ಟೋದು ಬೇಡವಂಗಾರೆ ಇವರು ಬೇಡ ನೀವೇ ಟ್ಯಾಕ್ಸ್ ಇಟ್ಕೊಂಡು ಕೊಡ್ರಿ ಅಂತ ಹೇಳ್ಬೋದಲ್ಲ. ಹಂಗಾದ್ರೆ ಆದ್ರೂ ಬಿಜೆಪಿ ಅವರು ಮಾಡ್ತಿರುವಂತಹ ಆರೋಪ ಏನಂದ್ರೆ UPA ಸರ್ಕಾರದ 10 ವರ್ಷಗಳ ಅವಧಿಗಿಂತಲೂ ಕೂಡ ನರೇಂದ್ರ ಮೋದಿ ಅವರ 9 ವರ್ಷದಲ್ಲಿ ಅಧಿಕ ಅನುದಾನವನ್ನು ಕೊಟ್ಟಿದ್ವಿ, ಅಧಿಕ ಪರಿಹಾರವನ್ನು ಕೊಟ್ಟಿದ್ದೀವಿ. ಅದನ್ನ ಕಾಮನ್ ಸೆನ್ಸ್ ಇಟ್ಕೊಂಡು ಮಾತಾಡ್ಬೇಕು ಸರ್. ಯಾರು ಆಪಾದನೆ ಮಾಡ್ತಾರೋ ಅವರು ಕಾಮನ್ ಸೆನ್ಸ್ ಇಟ್ಕೋಬೇಕು. 2014ರಲ್ಲಿ ಈ ದೇಶದ ಬಜೆಟ್ ಇದ್ದಿದ್ದು ಗಾತ್ರ ಈಗ 2.5 ಪಟ್ಟಾಗಿದೆ. ಆ 2.5 ಪಟ್ಟು ಟ್ಯಾಕ್ಸ್ ಕೊಡ್ಬೇಕು ತಾನೆ, ಪ್ರಪೋರ್ಷನೇಟ್ಲಿ ಜಾಸ್ತಿ ಆಗಲ್ವಾ? ನಮ್ಮ ರಾಜ್ಯದ ಬಜೆಟ್ 1 ಲಕ್ಷ ಚಿಲ್ಲರೆ ಕೋಟಿ ಇತ್ತು, ಇವತ್ತು 3.5 ಲಕ್ಷ ಕೋಟಿ ಇದೆ. ನಾವು 2.5 ಪಟ್ಟು ಟ್ಯಾಕ್ಸ್ ಕಟ್ತಾ ಇದೀವಿ ಕೇಂದ್ರ ಸರ್ಕಾರಕ್ಕೆ. ಅದರಲ್ಲಿ ಪಾಲು ಕೇಳ್ತಾ ಇರೋದು, ಎಕ್ಸ್ಟ್ರಾ 10 ರೂಪಾಯಿ ಸಹ ನಾವು ಕೇಳ್ತಾ ಇಲ್ಲ. ನಮ್ಮ ಪಾಲು, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ ಹೇಳ್ಬಿಟ್ಟು ಹ್ಯಾಶ್ಟ್ಯಾಗ್ ಮಾಡ್ಕೊಂಡು ಮಾಡ್ತಾ ಇರೋದು. ಅದು ಪಕ್ಷಾತೀತವಾಗಿ ಇಡೀ ಕರ್ನಾಟಕ ಜನತೆ ಮಾಡ್ತಾ ಇರೋದು. ಇದರಲ್ಲಿ ಕಾಮನ್ ಸೆನ್ಸ್ ಇಟ್ಕೋಬೇಕಷ್ಟೇ. ಪ್ರಪೋರ್ಷನೇಟ್ ಆಗಿ ನಮ್ಮ ಹಣವನ್ನು ನಾವು ಕೇಳ್ತಾ ಇದೀವಿ ಅಷ್ಟೇ. ಇದಿಷ್ಟು ನಗರಾಭಿವೃದ್ಧಿ ಸಚಿವರಾದಂತಹ ಬೈರತಿ ಸುರೇಶ್ ಅವರ ಒಂದು ಮಾತು. ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ, ಆದ್ರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂತಹ ಒಂದು ವಿಚಾರವನ್ನ ಇಟ್ಕೊಂಡು ನಾವು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಮಾರುತಿ ಪಾಗೋಡ, ವಿಸ್ತಾರ ನ್ಯೂಸ್, ದೆಹಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.